ಈಗ ಬಾಂಧವರಿಗೆ ಶರಣಾರ್ಥಿ. ಪ್ರಸ್ತುತ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಹಾರ್ದಿಕವಾದಂಥ ಒಂದು ಸ್ವಾಗತವನ್ನು ಕೋರ್ತೇನೆ. ಈಗೆಲ್ಲ ಪರೀಕ್ಷೆಗಳು ಪ್ರಾರಂಭ ಆಗ್ತಾ ಇವೆ. ಮನೆಯಲ್ಲೆಲ್ಲ ಏನಂತಂದರೆ ಮಕ್ಕಳುಗಳಿಗೆ ಹೆಚ್ಚು ಅಭ್ಯಾಸ ಮಾಡಿಸ್ಬೇಕು, ಹೆಚ್ಚು ಪರ್ಸೆಂಟೇಜ್ ಮಕ್ಕಳು ಅಥವಾ ಮೊಮ್ಮಕ್ಕಳು ಸ್ಕೋರ್ ಮಾಡುವಂತಾಗಬೇಕು ಅಂತಕ್ಕಂಥ ಹಂಬಲ ಎಲ್ಲರಿಗೂ ಸಹಜನ. ಈ ಹಿನ್ನೆಲೆಯಲ್ಲಿ ಏನಂತಂದ್ರೆ ಆ ಮಕ್ಕಳಿಗೆ ಅಥವಾ ಮೊಮ್ಮಕ್ಕಳಿಗೆ ಪಾಠ ಹೇಳುವ ಕೆಲಸ ಭಾಳ ಚುರುಕಿನಿಂದ ನಡೀತೈತಿ. ಪಾಠ ನಡೆದಿರ್ತೈತಿ, ಇದ್ದಕ್ಕಿದ್ದಂತೆ ಏನಂತಂದರೆ ವಿದ್ಯುತ್ ಹೋಗಿಬಿಡ್ತೈತಿ. ಎಷ್ಟು ಸಮಸ್ಯೆ ಆಗುತ್ತಂತಂದ್ರೆ ಇಡೀ ಮನೆಯ ಎಲ್ಲ ಚಟುವಟಿಕೆಗಳು ಸ್ತಬ್ಧ ಆಗಿಬಿಡ್ತಾವೆ. ಯಾರು ಎಲ್ಲಿದಾರ, ಎಲ್ಲಿ ಏನೈತೆ ಅಂತಕ್ಕಂಥ ಒಂದು ಪರಿಕಲ್ಪನೆಯೇ ಬರೋದಿಲ್ಲ. ಇಂಥ ಸಂದರ್ಭದಲ್ಲಿ ಕೇವಲ ಒಂದು ತಾಸಿನ ಒಂದು ವಿದ್ಯುತ್ ಹೋದೆ ಅಂತಂದ್ರೇ ಇಷ್ಟು ಕತ್ತಲೆಯ ಒಂದು ಪರಿಪಾಠವನ್ನು ಅನುಭವಿಸ್ತಿರ್ಬೇಕಾದ್ರೆ ಇಡೀ ಬದುಕಿನ ತುಂಬ ಕತ್ತಲೆ, ಅಂಧತ್ವ, ಕಿವಿ ಇಲ್ಲ, ಕಿವುಡತ್ವ ಮತ್ತು ಬಾಯಿಲ್ಲ, ಮೂಕ್ತನ, ಇಂಥ ಅಂದರೆ ಅಕ್ಷರಶಃ ಮಾಂಸದ ಮುದ್ದೆ. ಇಂಥ ಒಂದು ಕತ್ತಲು ಭಯ ಬದುಕಿನಲ್ಲಿಯೂ ಕೂಡ ಏನಪ್ಪ ಅಂತಂದರೆ ಬೆಳಕನ್ನು ಹುಡುಕುತ್ತಾ ಹೋದಂಥ ಮತ್ತು ಕೊನೆಗೆ ತಮ್ಮ ಭವಿಷ್ಯವನ್ನೇ ಬೆಳಗಿಸಿಕೊಂಡು ಸುತ್ತಲಿನವರಿಗೂ ಬೆಳಕು ಹರಡಿದಂಥ ಒಂದು ಅದ್ಭುತ ಚೇತನ, ಅಪರೂಪದ ಚೇತನದ ಬಗ್ಗೆ ಅವರು ಯಾರು ಅಂತಂತಂದರೆ ಹೆಲೆನ್ ಕೆಲ್ಲರ್. ಅವ್ರ ಬಗ್ಗೆ ಇವತ್ತು ತಮ್ಮೊಂದಿಗೆ ನನ್ನ ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. 1880ನೇ ಇಸ್ವಿ ಅಮೇರಿಕಾದ ಟಸ್ಕ್ವಿಂಬಿಯಾದಲ್ಲಿ ಹೆಲೆನ್ ಕೆಲ್ಲರ್ ಬಾಲಕಿ ಜನಿಸಿದ್ಲು. ಜಸ್ಟ್ 1.5 ವರ್ಷ 19 ತಿಂಗಳ ಮಗುವಿಗೆ ಇದ್ದಕ್ಕಿದ್ದಂತೆ ಏನಾಯಿತು ಅಂತಂದರೆ ತೀವ್ರವಾದ ಜ್ವರ ಬಂದು ತರುವಾಯದಲ್ಲಿ ಏನಪ್ಪ ಅಂತಂದ್ರೆ ಒಂದು ವಾರೋಪತ್ತಿನಲ್ಲಿ ಜ್ವರಗಳು ನಿಂತು ಅದರದ ತರುವಾಯದ ಪರಿಣಾಮ ಏನಾಯಿತು, ಮಗುವಿಗೆ ದೃಷ್ಟಿನೂ ಹೋಗಿಬಿಡ್ತು, ಅಂಧತ್ವ ಬಂತು, ಕಿವಿನೂ ಕೇಳ್ತಾ ಇಲ್ಲ, ಕಿವುಡಾಯಿತು, ಮಾತು ಬರ್ತಾಯಿಲ್ಲ. ಅಂದರೆ ಇಂಥ ಒಂದು ಸ್ಥಿತಿಯಲ್ಲಿ ಇಡೀ ಮನೆಯೇ ಏನಾಯಿತು ಅಂತಂದ್ರೆ ಕತ್ತಲಿನ ಒಂದು ಭಾವನೆಯನ್ನು, ಬದುಕಿನಲ್ಲಿಯೇ ಕತ್ತಲೆ ಭಾವನೆ ಅನುಭವಿಸಿತು. ಇಂಥ ಒಂದು ಗಾಢಾಂಧದ ಕತ್ತಲೆಯ ಸಂದರ್ಭದಲ್ಲಿ ಬೆಳಕಾಗಿ ಬಂದವರು ಯಾರಪ್ಪ ಅಂತಂದ್ರೆ ಆ್ಯನ್ ಸುಲಿವಾನ್. 7ನೇ ವಯಸ್ಸಿನಲ್ಲಿ ಹೆಲೆನ್ ಕೆಲ್ಲರ್ ಮುಗ್ಧ ಮಗು, 7 ವರ್ಷ, ಕಣ್ಣಿಲ್ಲ, ಕಿವಿ ಇಲ್ಲ ಮತ್ತು ಮಾತನಾಡೋ ಶಕ್ತಿ ಇಲ್ಲ. ಅಂಥ ಸಂದರ್ಭದಲ್ಲಿ ಆ್ಯನ್ ಸುಲಿವಾನ್ ಏನಂತಂತಂದರೆ ಹೆಲೆನ್ ಕೆಲ್ಲರಳ ಬದುಕಿನಲ್ಲಿ ಬೆಳಕಾಗಿ ಬಂದ್ಲಾಕಿ. ಎಷ್ಟು ವಿಚಿತ್ರ ಅಂದರೆ ಸ್ವತಃ ಆ್ಯನ್ ಸುಲಿವಾನಳು ಕೂಡ ಕಣ್ಣಿನ ಸ್ವಲ್ಪ ದೋಷ ಇತ್ತು. ಆದಾಗ್ಯೂ ಕೂಡ ಆ್ಯನ್ ಸುಲಿವಾನ್ ಒಂದು ಸವಾಲಾಗಿ ಸ್ವೀಕರಿಸಿಕೊಂಡು ಅಥವಾ ಅದನ್ನೊಂದು ತನ್ನ ಸಂತೋಷ, ಪ್ಲೆಜರ್, ಟೀಚಿಂಗ್ ಈಸ್ ಎ ಪ್ಲೆಜರ್ ಅಂತಂಥ ರೀತಿಯಲ್ಲಿ ಹೆಲೆನ್ ಕೆಲ್ಲರಳನಿಗೆ ಪಾಠ ಮಾಡ್ಕೊತ ಹೋದ. ಹೆಂಗೆ ಬಹಳ ಅದ್ಭುತವಾದ ಮೆಥಡ್ ಆ್ಯನ್ ಸುಲಿವಾನ್ ಅವ್ರದ್ದು. ಬಾಲಕಿ ಹೆಲೆನ್ ಕೆಲ್ಲರಳನೇನಪ್ಪ ಅಂತಂದ್ರೆ ಆಕೆ ಕೈ ಮೇಲೆ ನೀರು ಹಾಕಿದ್ರು, ನೀರಿನ ಅನುಭವ ಆಯಿತು. ಅವಾಗ ಒಂದೊಂದೇ ಅಕ್ಷರ ಹೇಳಿದರು, WATER ಅಂದರೆ ಸ್ಪರ್ಶದ ಮೂಲಕವಾಗಿ ತಿಳಿಸಿದರು. ಅವಾಗ ಹೆಲೆನ್ ಕೆಲ್ಲರಲ್ಲಿ ಒಂದು ಆಶಾ ಭಾವನೆ ಏನಪ್ಪ ಅಂದ್ರೆ ಪಟ್ಟಿತು. ವಾಟರ್ ನೀರು ಅಂತಕ್ಕಂಥ ಭಾವನೆ ಬಂತು. ಹಂಗಾರ ಇಲ್ಲಿ ಪ್ರತಿಯೊಂದು ವಸ್ತುವಿಗೂ ಒಂದು ಹೆಸರಿದೆ, ಇದಕ್ಕೆ ವಾಟರ್, ಇದು ನೀರು ಅಂತಕ್ಕಂಥ ಕಲ್ಪನೆ. ಹೀಗೆ ಪ್ರತಿಯೊಂದು ವಸ್ತುವಿಗೆ ಒಂದು ಹೆಸರಿದೆ ಅಂತಕ್ಕಂಥ ಒಂದು ಉಮೇದಿ ಏನಾತಂತಂದ್ರೆ, ಎಷ್ಟು ಉಮೇದಿ ಹೆಲೆನ್ ಕೆಲ್ಲರ್ಗೆ ಅಂತಂತಂದರೆ ಅವತ್ತು ಒಂದೇ ದಿವಸ 30 ಶಬ್ದಗಳನ್ನು ಕಲ್ತಾಕಿ. ಹೀಗಾಗಿ ಹೆಲೆನ್ ಕೆಲ್ಲರಲ್ಲಿ ಏನಾಯಿತು ಅಂತಂತಂದರೆ ಓದುವ ಹಂಬಲ ತೀವ್ರಗೊಳ್ಳಕತ್ತು, ಚುರುಕುಗೊಳ್ಳಕತ್ತು. ಅದಕ್ಕೆ ಇಂಬು ಕೊಡುವಂತೆ ಏನಪ್ಪ ಅಂತಂದ್ರೆ ಎಕ್ಸಾಕ್ಟ್ಲಿ 20ನೇ ವರ್ಷಕ್ಕನೇ ಏನಪ್ಪ ಅಂತಂದ್ರೆ ಹೆಲೆನ್ ಕೆಲ್ಲರಳನ್ನು ರ್ಯಾಡ್ಕ್ಲಿಫ್ ಕಾಲೇಜಿಗೆ ಅಡ್ಮಿಷನ್ ಮಾಡಿಸ್ತಾರೆ. ಅಲ್ಲಿ ಹೆಲೆನ್ ಕೆಲ್ಲರಳು ಎಷ್ಟು ಹಸಿವೆಯಿಂದ ಅಭ್ಯಾಸ ಮಾಡಿದ್ಲು, ಓದಿದ್ಲು, ತಿಳ್ಕೊಂಡು. ಅಂದರೆ ಅದರ ಅರ್ಥ ಬ್ರೈಲ್ ಲಿಪಿ. ಇದನ್ನು ನಾನು ಹೇಳಬೇಕಾಗಿದೆ ಏನಂತಂತಂದರೆ ಈ ಆ್ಯನ್ ಸುಲಿವಾನಳು ಬ್ರೈಲ್ ಲಿಪಿಯನ್ನು ಕಲಿಸಿದ್ರು. ಇದು ಭಾಳ ಉಪಯೋಗ ಆಯಿತು. ಅಂದರೆ 24ನೇ ವಯಸ್ಸಿನಲ್ಲಿ, ಬರೋಬ್ಬರಿ 24ನೇ ವಯಸ್ಸಿನಲ್ಲಿ ಕಣ್ಣು, ಕಿವಿ ಮತ್ತು ಬಾಯಿ ಇಲ್ಲದಂಥ ಒಬ್ಬ ಬಾಲಕಿ BA ಒಂದು ಪದವಿಯನ್ನು ಪಡೆದಳು ಅಂತ ಅನ್ನೋದು ಇಡೀ ಜಾಗತಿಕ ಇತಿಹಾಸದಲ್ಲಿ ಇದು ಒಂದು ದಾಖಲೆ ಅನ್ನೋದನ್ನು ತಿಳಿದು. ಮುಂದೆ ಈ ಹೆಲೆನ್ ಕೆಲ್ಲರಳು ಏನಾದಳು ಅಂತಂತಂದ್ರೆ ಮತ್ತೆ ತನ್ನ ಸಾಧನೆಯನ್ನು ಮುಂದುವರಿಸಿದಳು. ಎಷ್ಟರ ಮಟ್ಟಿಗೆ ಅಂತಂತಂದ್ರೆ ಒಬ್ಬ ಪ್ರಸಿದ್ಧ ಲೇಖಕಿ ಅಲ್ಲಕ್ಕೆ. ದ ಸ್ಟೋರಿ ಆಫ್ ಮೈ ಲೈಫ್ ಅಂತಕ್ಕಂಥದ್ದು ಆಕೆ ಜೀವನ ಭಾಳ ಅದ್ಭುತವಾದಂಥ ಪುಸ್ತಕ. ಭಾಳ ಇದರ ಪ್ರತಿಗಳು ಮಾರಾಟ ಆಗ್ಯಾವ. ಇದು ಇಷ್ಟಲ್ದನ 14 ಪುಸ್ತಕಗಳನ್ನು ಬರೆದು. ಅಷ್ಟಕ್ಕೂ ಏನಪ್ಪ ಅಂದ್ರೆ ತೃಪ್ತಿ ಆಗಲಿಲ್ಲ. ನೋಡಿರಿ ಹೆಂಗೆ ಬೆಳಕೊಂತ ಹೋದ್ಲು ಅಂತಂದರೆ ಹೆಲೆನ್ ಕೆಲ್ಲರಳು ಆ ಸಂದರ್ಭದಲ್ಲಿ ತನ್ನ ಕೃತಿಗಳ ಮಾರಾಟದಿಂದ ಎಷ್ಟಂತಂದರೆ $20 ಲಕ್ಷ ಏನಪ್ಪ ಅಂತಂದ್ರೆ ಬಂದು. ಆ
ಅಷ್ಟು ಹಣವನ್ನು ತನಗಾಗಿ ಇಟ್ಕೊಳ್ಳಿಲ್ಲ ಹೆಲೆನ್ ಕೆಲ್ಲರ್. ಅವಳ ಹೃದಯ ಔದಾರ್ಯವನ್ನು ನಾವು ಮೆಚ್ಚಬೇಕು ನಿಜವಾಗಿ ಅಂತಂತಂದರೆ. ಏನು ಮಾಡಿದ್ಲು ಅಂತಂತಂದರೆ ಇಲ್ಲಿ ಹೇಳಬೇಕು, 20 ಲಕ್ಷ, ಅಂದಿನ $20 ಲಕ್ಷ ಅಂತಂದ್ರೆ ಅಂದಿನ 1,20,00,000 ರೂಪಾಯಿಗಳವು. 1,20,00,000 ರೂಪಾಯಿಗಳನ್ನು ಏನಪ್ಪ ಅಂದ್ರೆ ದಾನ ಮಾಡಿ ತನ್ನದೇ ಆದಂಥ ಒಂದು ನಿಧಿಯನ್ನು ಸ್ಥಾಪನೆ ಮಾಡಿದ್ಲು. ಆಮೇಲೆ ಏನಂತಂತಂದರೆ ತನ್ನನ್ನು ಸಂಪೂರ್ಣವಾಗಿ ಸಮಾಜ ಸೇವೆಗೆ ಅರ್ಪಿಸಿಕೊಂಡ್ರು. ಈ ವಿಶೇಷ ಚೇತನರ ಏಳಿಗೆಗಾಗಿ, ಅವರ ಹಕ್ಕುಗಳಿಗಾಗಿ, ಮಹಿಳೆಯರ ಹಕ್ಕುಗಳಿಗಾಗಿ ಹೋರಾಟವನ್ನು ಶುರು ಮಾಡಿದ್ಲು. ಆಮೇಲೆ ಅಂದ್ರೆ ಅವಕಾಶ ವಂಚಿತ ಮಕ್ಕಳಿಗಾಗಿ ಹೋರಾಟವನ್ನು ಪ್ರಾರಂಭ ಮಾಡಿದ್ಲು. ಅಷ್ಟೇ ಇಲ್ಲ, ದೇಶ ವಿದೇಶಗಳಿಗೂ ಕೂಡ ಹೋದ್ಲು. ಇಲ್ಲಿಂದ ಹೆಂಗೆ ಬೆಳೆಯಾಕತ್ತಿದ್ಲು ನೋಡ್ರಿ. 35 ದೇಶಗಳನ್ನೇನಪ್ಪ ವಿದೇಶಗಳಿಗೆ ಆಕೆ ಪ್ರಯಾಣ ಮಾಡಿದ್ಲು. ಅಲ್ಲೆಲ್ಲ ಹೋಗಿ ಏನಂತಂತಂದರೆ ತನ್ನದೇ ಆದ ಒಂದು ರೀತಿಯಲ್ಲಿ ಏನಂತಂದ್ರೆ ವಿಚಾರಗಳನ್ನು ಬಿತ್ತಿದ್ಲು. ಆಮೇಲೆ ಮುಂದೆ ಏನಂತಂದ್ರೆ ಆಕೆ ನಮ್ಮ ಭಾರತಕ್ಕೂ ಕೂಡ ಬಂದಿದ್ಲು ಅನ್ನೋದು ನಮ್ಗೆ ಭಾಳ ಹೆಮ್ಮೆಯ ವಿಷಯ. ಹೆಲೆನ್ ಕೆಲ್ಲರ್ ನಮ್ಮ ಭಾರತಕ್ಕೆ ಬಂದಿದ್ದರು. ಅದು 1955ನೇ ಇಸ್ವಿ. ಆ ಸಂದರ್ಭದಲ್ಲಿ ದೆಹಲಿಗೆ ಬಂದಾಗ ದೆಹಲಿ ವಿಶ್ವವಿದ್ಯಾಲಯದವರು ಏನಪ್ಪ ಅಂತಂತಂದರೆ ಹೆಲೆನ್ ಕೆಲ್ಲರ್ ಅವರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ಕೊಟ್ಟು ಆ ಮೂಲಕವಾಗಿ ಏನಪ್ಪ ಅಂದ್ರೆ ಅವ್ರನ್ನ ಗೌರವಿಸಿದರು ಅನ್ನೋದಕ್ಕಿಂತ ತಮ್ಮ ವಿಶ್ವವಿದ್ಯಾಲಯದ ಪ್ರತಿಷ್ಠೆಯನ್ನು ಹೆಚ್ಚಿಸಿಕೊಂಡ್ರು ಅನ್ನೋದು ನನಗೆ ಬಹಳ ಖುಷಿ ಅನ್ನಿಸ್ತದೆ. ಆಮೇಲೆ 1964ನೇ ಇಸ್ವಿಯಲ್ಲಿ ಆಗ ಅಮೇರಿಕಾದ ಅಧ್ಯಕ್ಷರು ಯಾರಪ್ಪ ಅಂದ್ರೆ ಲಿಂಡನ್ ಬಿ ಜಾನ್ಸನ್ ಇದ್ದರು. ಅವ್ರು ಏನು ಮಾಡಿದಾರಪ್ಪ ಅಂದ್ರೆ ಪ್ರೆಸಿಡೆನ್ಷಿಯಲ್ ಆರ್ಡರ್ ಆಫ್ ಫ್ರೀಡಮ್ ಅಂತಕ್ಕಂಥ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದರು. ಎಲ್ಲಿಂದ ಎಲ್ಲಿ ನೋಡ್ರಿ ಏನಂತಂತಂದರೆ ಕುರುಡು, ಕಿವುಡು, ಅಂದದ ಮೂಕ, ಈ ಒಂದು ವಿಶೇಷ ಚೇತನದ ಒಬ್ಬ ಬಾಲಕಿ ಜಾಗತಿಕ ಮಟ್ಟದಲ್ಲಿ ಏನಪ್ಪ ಅಂದ್ರೆ ತನ್ನ ವ್ಯಕ್ತಿತ್ವವನ್ನು ಇಟ್ಕೊಂಡು 14 ಕೃತಿಗಳನ್ನು ಬರಲು, ಅದರಲ್ಲಿ ಸ್ಟೋರಿ ಆಫ್ ಮೈ ಲೈಫ್ ಅಂತಂದು ಎಲ್ಲರೂ ಓದಬೇಕಾದಂಥ ಒಂದು ಪ್ರೇರಣಾತ್ಮಕ ಪುಸ್ತಕ ಕೂಡ ಹೌದದು. ಹೀಗೆ ಏನಂತಂತಂದರೆ ಒಬ್ಬ ನಮ್ಮ ಹೆಲೆನ್ ಕೆಲ್ಲರ್ ಅವರು ನಮಗೆ ಏನಾಗ್ತಾರಪ್ಪ ಅಂತಂತಂದರೆ ಒಂದು ಆದರ್ಶ ಆಗ್ತಾರೆ. ಆದರೆ ಮುಂದೆ ಮುಪ್ಪು ಯಾರಿಗೂ ತಪ್ಪಿದ್ದಲ್ಲ, ಸಾವು ಯಾರಿಗೂ ತಪ್ಪಿದ್ದಲ್ಲ. ಮುಂದೆ ತಮ್ಮ 86ನೇ ಇಸ್ವಿಯಲ್ಲಿ 84ನೇ ವಯಸ್ಸಿನಲ್ಲಿ ಏನಪ್ಪ ಅಂತಂತಂದ್ರೆ ಹೆಲೆನ್ ಕೆಲ್ಲರ್ ಅವರು ನಮ್ಮಿಂದ ದೂರ ಆದರು, ಕಣ್ಣಿನಿಂದ ಮರೆಯಾದರು. ಆದರೆ ನಮ್ಮ ಬದುಕಿನಲ್ಲಿ ಏನಪ್ಪ ಅಂತಂದ್ರೆ ಆಶಾವಾದತ್ವದ ಬೆಳಕನ್ನು, ದೀಪವನ್ನು ಏನು ಮಾಡಿದರು ಅಂತಂದ್ರೆ ಅವರು ಹಚ್ಚಿಟ್ಟು ಹೋದರು. ಇಲ್ಲಿ ನಾವು ಜಸ್ಟ್ ಸುಮ್ಮನೆ ಕುತೂಹಲಕ್ಕೆ ನೋಡಿದ್ದೀವಿ ಅಂತಂತಂದರೆ ನಮ್ಮ ಭಾರತದಲ್ಲಿಯೂ ಕೂಡ ಇಂಥ ಸಾಧನೆ ಮಾಡಿದಂಥ ಮಹಿಳೆಯರು ನಮ್ಮ ಎದುರಿಗೆ ಆದರ್ಶವಾಗಿದ್ದಾರೆ. ಅಂಥವ್ರಂತಂದರೆ ಉದಾಹರಣೆಗೆ ಸುಧಾ ಚಂದ್ರನ್ ಅಂತಕ್ಕಂಥವ್ರು ಪ್ರಸಿದ್ಧ ಭರತನಾಟ್ಯದ ಪ್ರವೀಣೆ ಅವರು. ಅದ್ರೇನಾಗಿಬಿಡ್ತು ಅಂದ್ರೆ ಅಪಘಾತದಲ್ಲಿ ಬಲಗಾಲು ಮುರಿದು ಹೋಗಿಬಿಡ್ತು. ಆದರೂ ಧೃತಿಗಳಿಲ್ಲ. ಮತ್ತೆ ಕೃತಕ ಕಾಲನ್ನು ಹಾಕಿಸಿಕೊಂಡು ತಮ್ಮ ಸಾಧನೆಯನ್ನು ಮುಂದುವರಿಸಿ ಕೊನೆಗೆ ಅಂತಾರಾಷ್ಟ್ರೀಯ ಖ್ಯಾತ ಭರತನಾಟ್ಯ ಪಟುವಾಗಿ ಅವ್ರು ಏನಪ್ಪ ಅಂದ್ರೆ ವಿಜೃಂಭಿಸಿದರು. ಇದಕ್ಕಿಂತ ಇನ್ನೊಂದು ತಮಗೆ ಹೇಳ್ಬೇಕಂತ ಇಷ್ಟ ಅನಿಸ್ತೈತಿ. ಅರುಣಿಮಾ ಸಿನ್ಹಾ ಅಂತಕ್ಕಂಥವ್ರು ಬರ್ತಾರೆ. ಅವರು ಏನಪ್ಪ ಅಂತಂದ್ರೆ ಒಳ್ಳೆ ಜಾಗತಿಕ ಮಟ್ಟದ ಫುಟ್ಬಾಲ್ ಆಟಗಾರ್ತಿ ಅವರು. ಆದರೆ ಏನಾಗ್ತು ಅಂತಂದ್ರೆ ಒಮ್ಮೆ ರೈಲಿನಲ್ಲಿ ದರೋಡೆಕೋರರು ಏನು ಮಾಡಿಬಿಟ್ರು, ರೈಲಿನಿಂದ ತಳ್ಳಿಬಿಟ್ರು. ಪರಿಣಾಮವಾಗಿ ಬಲಗಾಲು ಮುರಿದೋಗ್ಬಿಡ್ತು. ಅವಾಗ ಕೃತಕ ಕಾಲು ಹಾಕಿಸ್ಕೊಂಡ್ರು. ಅಷ್ಟಕ್ಕೆ ಅವ್ರ ಮನೆ ಸೇರಲಿಲ್ಲ. ಅವರು ಕಾಲು ಮುರಿತು ಅಂತಂದ್ರೆ ತಮ್ಮ ಭವಿಷ್ಯನ ಅಲ್ಲಿಗೆ ಕೊನೆಗೊಳಿಸಲಿಲ್ಲ. ಅವರು ಬದಲಾಗಿ ಏನು ಮಾಡಿದ್ರು ಗೊತ್ತಾ, ಜಗತ್ತಿನಲ್ಲಿ ಅತ್ಯಂತ ಎತ್ತರದ ಶಿಖರ ಆಗಿರ್ತಕ್ಕಂಥ ಮೌಂಟ್ ಎವರೆಸ್ಟನ್ನು ಏನಪ್ಪ ಅಂತಂದ್ರೆ ಅವ್ರು ಏರಿದರು. ಇದು ಅಂಥ ಅದ್ಭುತ ಸಾಧನೆ. ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಕೃತಕ ಕಾಲುಗಳನ್ನು ಹಾಕಿಸಿಕೊಂಡು ಏನಂತಂತಂದ್ರೆ ಎತ್ತರಕ್ಕೆ ಮೌಂಟ್ ಎವರೆಸ್ಟ್ ಏರಿದ ಮಹಿಳೆ ಅಂತಂತಂದ್ರೇ ಅರುಣಿಮಾ ಸಿನ್ಹಾ ಅಂತಕ್ಕಂಥವ್ರು. ಹೀಗೆ ಏನಂತಂತಂದರೆ ನಮ್ಮ ಈ ಒಂದು ಇವುಗಳನ್ನು ನಾವು ತಿಳ್ಕೊಳ್ಳೋ ಸಂದೇಶ ಏನಪ್ಪ ಅಂತಂದ್ರೆ ಯಾವುದೇ ಬದುಕಿರಲಿ, ಆ ಬದುಕು ಎಂದೂ ಬದುಕಲಾಗದಷ್ಟು ನಿಕೃಷ್ಟ ಅಲ್ಲ. ಅದು ಪ್ರತಿಯೊಂದರಲ್ಲಿ ಏನಪ್ಪ ಅಂದ್ರೆ ಕತ್ತಲೆಯಲ್ಲಿಯೂ ಒಂದು ಬೆಳಕಿನ ಹೊಳೆ ಇರ್ತದೆ ಅಂತಕ್ಕಂಥದ್ದು. ಸಾಮಾನ್ಯವಾಗಿ ಹೇಳ್ತಿರ್ತಾರೆ, ಬೆಳಕಿನ ವಿಳಾಸ ಕೊಟ್ಟದ್ದೇ ಕತ್ತಲೆ ಅಂತಂದು, ಗೆಲುವಿನ ವಿಳಾಸ ಕೊಡುವುದೇ ಸೋಲು ಅಂತಕ್ಕಂಥದ್ದು. ಇದು ನಿಜವಾದ ಬದುಕು. ನಾವು ಬದುಕುವುದು ಅಂತಂದರೆ ಸಾಧಿಸುವುದು ಅಂತ ಅರ್ಥ. ಟು ಲಿವ್ ಮೀನ್ಸ್ ಟು ಅಚೀವ್. ಲೈಫ್ ಈಸ್ ಮೆಜರ್ಡ್ ನಾಟ್ ಬೈ ಇಯರ್ಸ್ ಬಟ್ ಬೈ ವಾಟ್, ಬಟ್ ಬೈ ಅಚೀವ್ಮೆಂಟ್ಸ್ ಅಂತಕ್ಕಂಥದ್ದು. ಆ ಕಾರಣಕ್ಕಾಗಿ ನಮಗೇನಪ್ಪ ಅಂತಂದ್ರೆ ಇವರ ಬದುಕು ಪ್ರೇರಣೆ ಆಗಲಿ, ತಮ್ಮ ಬದುಕು ಕೂಡ ಸಾಧನೆಗಳನ್ನು ತುಂಬಲಿ. ನನಗೆ ಒಬ್ಬ ಶಿಕ್ಷಕನಾಗಿ, ನನಗೂ ಹೆಲೆನ್ ಕೆಲ್ಲರ್ ಮಾದರಿ, ಆದರೆ ಒಬ್ಬ ಶಿಕ್ಷಕನಾಗಿ ಆ್ಯನ್ ಸುಲಿವಾನ್ ನನಗೊಬ್ಬ ಆದರ್ಶ ಶಿಕ್ಷಕಿಯಾಗಿ ಗೋಚರಿಸ್ತಾಳೆ. ಯಾಕಂತಂದರೆ ನಾವೆಲ್ಲ ಸೌಲಭ್ಯಗಳಿದ್ದು ಮಕ್ಕಳಿಗೆ ಅವರಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಪಾಠ ಮಾಡಲಿಕ್ಕೆ ಆಗೋದಲ್ಲಿ ಯಶಸ್ವಿಯಾದರೂ ಕೂಡ ಭಾಳಷ್ಟು ಸಲ ವಿಫಲ ಆಗ್ತೀವಿ. ಅಂಥದ್ದು ಒಬ್ಬ ಅಕ್ಷರಶಃ ಮಾಂಸದ ಮುದ್ದೆಯನ್ನು ತನ್ನ ಒಳ್ಳೆಯ ಪ್ರತಿಭಾಪೂರ್ವವಾದಂಥ ಒಳ್ಳೆಯ ಮೆಥಡಾಲಜಿಕಲ್ ಟೀಚಿಂಗಿನಿಂದ ಏನಪ್ಪ ಅಂತಂತಂದ್ರೆ ವಿಶ್ವದ ಎತ್ತರಕ್ಕೆ ಹೋಯ್ದಲ್ಲ. ಅದು ಏನಪ್ಪ ಅಂತಂದ್ರೆ
ಹೆಲೆನ್ ಕೆಲ್ಲರಳ ಏರುವ ಎತ್ತರದ ಸಾಧನೆಗೆ ಏಣಿ ಯಾರಲ್ಲ ಅದು ಆ್ಯನ್ ಸುಲಿವಾನಳ ಧನ್ಯತೆ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹೆಲೆನ್ ಕೆಲ್ಲರಳಿಗೆ ನನ್ನದೇ ಆದ ನಮಸ್ಕಾರಗಳನ್ನು, ಅದೇ ರೀತಿಯಲ್ಲಿ ಏನಪ್ಪ ಅಂದ್ರೆ ನನ್ನ ನೆಚ್ಚಿನ ಶಿಕ್ಷಕಿಯ ಮಾದರಿ ಶಿಕ್ಷಕಿಯಾಗಿರ್ತಕ್ಕಂಥ ಆ್ಯನ್ ಸುಲಿವಾನ್ರವರಿಗೆ ಅನಂತ ನಮನಗಳನ್ನು ಸಲ್ಲಿಸಿ ಇವರಿಬ್ಬರ ಬದುಕು ನಮ್ಮೆಲ್ಲರಿಗೂ ಏನಪ್ಪ ಅಂತಂದ್ರೆ ದಾರಿದೀಪ ಆಗಲಿ, ನಮ್ಮ ಹೆಚ್ಚಿನ ನಮ್ಮಲ್ಲಿ ಆತ್ಮವಿಶ್ವಾಸವನ್ನು ಬೆಳೆಸಲಿ ಅಂತಕ್ಕಂಥ ಆಶಯಗಳೊಂದಿಗೆ ಮತ್ತೆ ನಾವು ನಮ್ಮ ಮುಂದಿನ ಒಂದು ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ತಮಗೆ ಧನ್ಯವಾದಗಳು. ಜೊತೆಗೆ ಏನಂತಂದರೆ ಜೈ ಹಿಂದ್, ಜೈ ಕರ್ನಾಟಕ. ಈ ವಿಡಿಯೋ ತಮಗೆ ಇಷ್ಟ ಆದ್ನಪ್ಪ ಅಂತಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಒಂದು ಮುಖ್ಯವಾದ ಮಾತಿದೆ, ದಯವಿಟ್ಟು ತಮ್ಮ ಕಮೆಂಟ್ಗಳನ್ನು ಏನಪ್ಪ ಅಂದ್ರೆ ಕೊಡ್ರಿ, ಅವು ನಮ್ಮ ಅಮೂಲ್ಯ. ಇದರಿಂದ ನಿಮ್ಮದೇ ಆದಂಥ ಒಂದು ಸಮಸ್ಯೆಗಳಿಗೆ ನೀವು ಈ ಒಂದು ಸಂಚಿಕೆಯಿಂದ ಏನು ಪ್ರೇರಣೆ ಪಡ್ಕೊಂಡ್ರಿ, ಯಾವ ಬದಲಾವಣೆ ಅದು ನನಗೆ ಬಹಳ ಇಷ್ಟ. ಯಾಕಂದರೆ ಬದುಕು ಬದಲಾವಣೆಗೊಳ್ಳಬೇಕು, ಚಲಾವಣೆಗೊಳ್ಳೋದು ನಾಣ್ಯಲ್ಲ, ಬದಲಾವಣೆ ಆಗೋದು ಬದುಕಲ್ಲ ಅನ್ನುವಂಥ ಕಾರಣಕ್ಕಾಗಿ ತಮ್ಮ ಕಮೆಂಟ್ಗಳಿಗೆ ನಾನು ಕಾಯ್ತಿರ್ತೇನೆ. ಧನ್ಯವಾದಗಳು.